ಇವತ್ತಿನ ರೀಲು ಜಸ್ಟ್ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಬ್ಲಾಗ್ ಇರಲ್ಲ, ಬದಲಾಗಿ ನನ್ನ ಜೀವನದ ಒಂದು ಕಥೆನೇ ಆಗಿರುತ್ತೆ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಅಲ್ಲಿಂದ ಯಥಾಸ್ಥಿತಿ ನಮ್ಮ ಕಾಳನ್ನ ಕರ್ಕೊಂಡು ನಾನು ಸೀದಾ ಬಂದಿದ್ದೆ ಬೆಂಗಳೂರು ಮೈಸೂರು ರೋಡ್ನ RR ನಗರದಲ್ಲಿರ್ತಕ್ಕಂಥ ಮಾರುತಿ ಸುಜುಕಿ ನೆಕ್ಸಾ ಶೋರೂಮ್ಗೆ. ಯಾಕಂದ್ರೆ ಇಲ್ಲಿ ಇವತ್ತು ಮಾರುತಿ ಸುಜುಕಿ ಅವರ ಮೊದಲ ಎಲೆಕ್ಟ್ರಿಕ್ ಕಾರ್ನ ಅನ್ವೀಲ್ ಮಾಡೋಕೆ ಅಂತೇಳಿ ನನ್ನನ್ನು ಕೂಡ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಕಾರ್ನ ಒಂದು ರೌಂಡ್ ನೋಡ್ಕೊಂಡು ಅಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ಗಳನ್ನೆಲ್ಲ ಮಾತಾಡ್ಸ್ಕೊಂಡು ಇರೋಂಥ ಟೈಮಲ್ಲೇ ನನ್ನ ಫ್ರೆಂಡ್ ನಿಖಿಲ ಬಂದ. ಅವನು ಸೀದಾ ಅಲ್ಲಿಂದ ಬನ್ನೂರ್ ಹತ್ರ ಇರ್ತಕ್ಕಂಥ ತುರುಗನೂರಿಗೆ ಬಂದ್ವಿ. ಯಾಕೆ ಅಂತಂದ್ರೆ ಇಲ್ಲಿ ನನ್ನ ಫ್ರೆಂಡು ನಿರಂಜನ್ದು ಮದುವೆ ಇತ್ತು. ಇವನೇ ನೋಡಿ ಆ ಮದುವೆ ಗಂಡು ನಿರಂಜನ. ನಾವು ಪ್ರೀತಿಯಿಂದ ಇವನ್ನ ಮಂಡ್ಯ ಅಂತ ಕರಿತೀವಿ. ಯೂಶುವಲಿ ನಾನು ಮದುವೆ ಫಂಕ್ಷನ್ಸು ಇದಕ್ಕೆಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇವತ್ತು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ 2012ರಿಂದ 2015ರವರೆಗೆ ನಾನು ಡಿಪ್ಲೊಮಾ ಓದಬೇಕಾದ್ರೆ ಇವರೆಲ್ಲ ನನಗೆ ಫ್ರೆಂಡ್ಸ್ ಆದರು. PUC ಫೇಲ್ ಆಗಿ ಡಿಪ್ಲೊಮಾ ಸೇರ್ಕೊಂಡಿದ್ದಂಥ ನನಗೆ ಯಾವುದೋ ಒಂದು ಪರ್ಸನಲ್ ಪ್ರಾಬ್ಲಮ್ ಇಂದ 6 ತಿಂಗಳು ಬೆಳಗ್ಗೆ ತಿಂಡಿನ ಮಾಡೋಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಈ ವಿಷಯ ತಿಳ್ಕೊಂಡಂತ ಮಂಡ್ಯ ಮಾರನೇ ದಿನ ನಾನು ರೂಮ್ ಹತ್ರ ಬಂದ್ಬಿಟ್ಟು ತಿಂಡಿ ಕರ್ಕೊಂಡು ಹೋದ. ಹೊಟ್ಟೆ ತುಂಬಾ ತಿನ್ನಿಸ್ತಾ ಕೂಡ ಹೌದು. ಇದು ಒಂದಿನದ ಕತೆ ಅಲ್ಲ, ಸತತವಾಗಿ 1.5 ವರ್ಷಗಳ ಕಾಲ ನನ್ನ ಬೆಳಗಿನ ತಿಂಡಿಯ ಸ್ಪಾನ್ಸರ್ ಇದೇ ಮಂಡ್ಯ. ಇವನೊಂಥರ ಆ ಟೈಮ್ಗೆ ನನ್ನ ಅನ್ನದಾತ. 2015ರಿಂದ ಇಲ್ಲಿವರೆಗೂ ಒಂದು 5 ಸಲ ಕಾಲ್ ಮಾಡಿದ್ರೆ ಹೆಚ್ಚು. ಯಾಕೋ ಕಾಲ್ ಮಾಡಲ್ಲ ಅಂತ ಕೇಳಿದ್ರೆ, ಮಗ ನೀನು ತುಂಬ ಬ್ಯುಸಿ ಇರ್ತೀಯ, ನಿನ್ಗೆ ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ಹೇಳ್ತಾನೆ. ನಾವೇನಾದರೂ ಒಂದು ಸ್ವಲ್ಪ ಬೆಳೆದ್ರೆ ಅಥವಾ ಲೈಫಲ್ಲಿ ಚೆನ್ನಾಗಿತ್ತು ಅಂತಂದರೆ 4 ಜನಗಳ ಹತ್ರ ಹೋಗ್ಬಿಟ್ಟು ಹೇ ನಾನೇ ಬೆಳೆಸಿದ ಹುಡುಗ ಕಾಣ ಅವನು ಅಂತನ್ಬಿಟ್ಟು ಜನಗಳ ಹತ್ರ ಬಿಲ್ಡಪ್ ತಗೊಳ್ಳೋ ಅಂತ ಎಷ್ಟೋ ಜನಗಳ ಮಧ್ಯೆ ನನ್ನ ಹೊಟ್ಟೆ ಹಸ್ತಿದ್ದಾಗ ನಾವು ಜೀರೋದಲ್ಲಿ ಇದ್ದಾಗಲೂ ಕೂಡ ಅನ್ನ ಹಾಕದಂತ ಪುಣ್ಯಾತ್ಮರು ಸಿಗೋದು ಅಪರೂಪ. ಇಂಥ ಫ್ರೆಂಡೇ ನನ್ನ ಮಂಡ್ಯ. ಈ ಥರದ ಫ್ರೆಂಡು ನಿಮ್ಮ ಜೀವನದಲ್ಲೂ ಇರ್ತಾರೆ. ಎಷ್ಟೋ ಹೆಲ್ಪ್ ಮಾಡಿರ್ತಾರೆ, ಆದರೆ ಯಾರ ಹತ್ರನೂ ಬಾಯಿ ಬಿಟ್ಟಿರಲ್ಲ. ಅಂಥ ಫ್ರೆಂಡ್ಸ್ನ ಈ ರೀಲ್ಗೆ ಟ್ಯಾಗ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಹಾಗೆ ನಾನು ನಿಖಿಲ ಅಲ್ಲಿಂದ ಹೊರಟು ಬಂದಿದ್ದೆ ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನ ದೊಡ್ಡ ಕಲ್ಸಂದ್ರದ ಹತ್ರ ಇರ್ತಕ್ಕಂಥ ಶಂಕರ ಫೌಂಡೇಶನ್ಗೆ. ಇಲ್ಲೂ ಕೂಡ ಸಿದ್ದೇಶ್ಪುರ ಅವರ ರಿಸೆಪ್ಷನ್ ಇತ್ತು. ಇದಕ್ಕೆ ಯಾಕೆ ಅಟೆಂಡ್ ಮಾಡಿದೆ ಅಂತಂದ್ರೆ, ನಾನು ಬೆಂಗಳೂರಿಂದ ಲಂಡನ್ಗೆ ಬೈಕ್ ಟ್ರಿಪ್ ಅನ್ನ ಮಾಡಿದ್ದಾಗ ನಾನಿದ್ದಂಥ ಹೋಟ್ಲಿಗೆ ನನ್ನ ಸ್ಟೋರೀಸ್ನ ನೋಡ್ಕೊಂಡು ಹುಡುಕೊಂಡು ಬಂದು ನನ್ನನ್ನು ಅವ್ರ ರೂಮ್ಗೆ ಕರ್ಕೊಂಡು ಹೋಗಿ ಊಟ ತಿಂಡಿ ಎಲ್ಲ ಮಾಡಿಸಿ ನಮ್ಮ ಕಾಡ್ ನೋಡ್ಗ ಬೆಂಗಳೂರಿಂದ ಲಂಡನ್ವರೆಗೂ ಬೈಕ್ ಓಡಿಸ್ಕೊಂಡು ಬಂದಿದ್ದಾನೆ ಅಂತ ಹೆಮ್ಮೆಯಿಂದ ಅಲ್ಲಿರೋರ್ಗೆಲ್ರಿಗೂ ಕೂಡ ಹೇಳ್ಕೊತಾ ಇದ್ರು. ಈಗ ಅರ್ಥ ಆಗಿರುತ್ತೆ ನಾನು ಮದುವೆ ಫಂಕ್ಷನ್ಸ್ಗಳು ಇಷ್ಟ ಇಲ್ಲ ಅಂದ್ರೂ ಕೂಡ ಈ 2 ಫಂಕ್ಷನ್ಸ್ಗಳಿಗೆ ಯಾಕೆ ಬಂದೆ ಅಂತ. ಈ ವಿಡಿಯೋ ನೋಡ್ತಾರ ನಿಮಗೂ ಕೂಡ ನಾನು ಹೇಳೋದು ಅದೇ ಮಾತು. ಯಾರು ನಿಮ್ಮ ಕಷ್ಟದಲ್ಲಿ ಆಗಿರ್ತಾರೋ ಅಥವಾ ಯಾರು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಿರ್ತಾರೋ ಅವ್ರಗಳಿಗೆ ಮಾತ್ರ ಟೈಮ್ ಕೊಡೋಕೆ ಪ್ರಯತ್ನ ಪಡಿ. 4 ಜನ ಏನೋ ಅನ್ಕೋತಾರೆ ಅಂದ್ಕೊಂಡು ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಹಾಗೆ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ಫ್ರೆಂಡ್ಸ್ ಇರ್ತಾರೆ, ಅವ್ರುಗಳನ್ನ ಇದೇ ರೀತಿ ಟ್ಯಾಗ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.